ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. 2 ವರ್ಷದೊಳಗೆ ನಾನು ಇಬ್ಬರು ಅಮ್ಮನನ್ನು ಕಳ್ಕೊಂಡೆ. 2 ವರ್ಷ ಆಗಲಿಲ್ಲ ಇನ್ನೂ ಕೂಡ. ನನ್ನ ಅತ್ತೆಯವರು ತೀರಿ ಹೋಗಿ ಈ ತಿಂಗಳಲ್ಲೇ 16ಗೆ 2 ವರ್ಷ ಆಗ್ತದೆ. ಹಾಗೆಯೇ 2 ವರ್ಷ ಆಗೋದ್ರ ಒಳಗೇ ನಾನು ನನ್ನ ಅಮ್ಮನನ್ನು ಕೂಡ ಕಳ್ಕೊಂಡೆ. 2 ವರ್ಷದ ಮೊದಲು ಜಾನವರು ಅವರ ಅಮ್ಮನನ್ನು ಕಳ್ಕೊಂಡ್ರು. ಇವಾಗ ಅಮ್ಮನೇ ತಾನೇ ನಾನು ನನ್ನ ಅಮ್ಮನನ್ನು ಕಳ್ಕೊಂಡೆ. ಇಬ್ಬರಿಗೂ ಕೂಡ ದೇವರು ಒಳ್ಳೆ ಆಯುಷ್ಯವನ್ನು ಕೊಟ್ಟಿದ್ದರು, ಹಾಗೆಯೇ ಆರೋಗ್ಯವನ್ನು ಕೂಡ ಕೊಟ್ಟಿದ್ದರು ಅಂತ ಹೇಳ್ಬೋದು. ಹಾಗೆಯೇ ನನ್ನ ಅತ್ತೆ ವಿಷಯ ನಾನು ಮೊದಲೇ ನಿಮಗೆ ಹೇಳಿದ್ದೆ, ಎಲ್ಲರಿಗೂ ಗೊತ್ತಿದೆ ಅವರು ಎಷ್ಟು ಆರೋಗ್ಯವಾಗಿದ್ದರು ಅಂತೇಳಿ. ಹಾಗೆ ಇವಾಗ ನನ್ನ ಅಮ್ಮ ಕೂಡ 92 ವರ್ಷದಲ್ಲಿ ತೀರಿ ಹೋದರು. ನನ್ನ ಅಮ್ಮ ಕೂಡ ಆರೋಗ್ಯವಾಗಿಯೇ ಇದ್ದರು. ಅವರ ಕೆಲಸವನ್ನು ಅವರು ವಾಕರ್ ಮೂಲಕ ನಡೆದುಕೊಂಡು ಹೋಗಿ ಮಾಡ್ತಾಯಿದ್ರು. ಆದರೂ ಅವರು ಆರೋಗ್ಯವಾಗಿದ್ದರು. ಕಳೆದ ಮಾರ್ಚ್ ತನಕ ಅವರಿಗೆ ದೃಷ್ಟಿ ಚೆನ್ನಾಗಿ ಕಾಣ್ತಿತ್ತು. ವಾಕರ್ ಹಿಡ್ಕೊಂಡು ಅವರ ಕೆಲಸವನ್ನು ಮುಗಿಸಿ ಅವರು ಬರ್ತಿದ್ರು, ಸ್ನಾನ ಮಾಡ್ತಿದ್ರು, ಎಲ್ಲವನ್ನು ಅವರೇ ಮಾಡ್ತಿದ್ರು. ಆದರೆ ಏಪ್ರಿಲ್ ನಂತರ ಅವರ ದೃಷ್ಟಿ ಎಲ್ಲ ಹೋಯಿತು. ಅವರು ತನ್ನ ದೃಷ್ಟಿಯನ್ನು ಕಳ್ಕೊಂಡ್ರು. ಹಾಗೆ ಒಂದು ಮನುಷ್ಯನಿಗೆ ಒಂದು ದೃಷ್ಟಿ ಹೋದ್ಮೇಲೆ ಎಷ್ಟು ಕಷ್ಟ ಅಂತೇಳಿ ನಾವು ಅಂದಿನಿಂದ ತಿಳ್ಕೊಂಡೆವು. ಅಮ್ಮನನ್ನು ನೋಡಲಿಕ್ಕೆ ಪ್ರತಿ ತಿಂಗಳು ಹೋಗಿ ಬರ್ತಿದ್ದೆ. ಹಾಗೆ ಅಮ್ಮನ ಉಳಿದ ಮಕ್ಕಳು ಕೂಡ ಹೋಗಿ ಅವರಲ್ಲಿ ಮಾತಾಡಿ ಹಾಗೆಲ್ಲ ನಾವು ಬರ್ತಾ ಇದ್ದೆವು. ಹಾಗೆ ನಾನು ಕೂಡ ಪ್ರತಿ ತಿಂಗಳು ಹೋಗಿದ್ದೆ. ಮಾರ್ಚಲ್ಲಿ ಕೂಡ ಹೋಗಿದ್ದೆ. ಚೆನ್ನಾಗಿದ್ದರು, ಎಲ್ಲರನ್ನು ನೋಡ್ತಿದ್ರು, ಮಾತಾಡಿಸ್ತಿದ್ರು. ಆದರೆ ಏಪ್ರಿಲಲ್ಲಿ ಹೋದಾಗ ಅವರಿಗೆ ಕಣ್ಣು ಕಾಣಿಸ್ತಿರಲಿಲ್ಲ. ಅಂದರೆ ಕಣ್ಣು ಒಂದು ಮನುಷ್ಯನಿಗೆ ಕಣ್ಣು ಕಾಣದಾಗ ಅವರೆಷ್ಟು ಸಫರ್ ಆಗ್ತಾರೆ ಅಂತೇಳಿ ನಾನು ಅಮ್ಮನನ್ನು ನೋಡಿ ತಿಳ್ಕೊಂಡೆ. ಅಮ್ಮ ಕಣ್ಣು ಕಾಣೋದಿಲ್ಲ ಅಂತೇಳಿ ಪ್ರತಿದಿನ ಕೂಗ್ತಿದ್ರು. ಹಾಗೆ ಅವರಿಗೆ ಅದು ಒಂದು ಮನಸ್ಸಲ್ಲಿ ಕೊರಗ್ತಿತ್ತು. ಪ್ರತಿದಿನ ಕೂಗ್ತಿದ್ರು, ನನಗೆ ಕಾಣೋದಿಲ್ಲ ಅಂಥೇಳಿ ಎಲ್ಲರ ಹತ್ರ ಹೇಳಿ ಕೂಗ್ತಿದ್ರು. ನಮಗಂತೂ ತುಂಬಾ ಬೇಸರ ಆಗ್ತಿತ್ತು. ಹಾಗೆ ಏಪ್ರಿಲ್, ಮೇ, ಜೂನ್, ಜುಲೈ 4 ತಿಂಗಳು ಅವರು ಕಣ್ಣು ಕಾಣದೆ ಸ್ವಲ್ಪ ಕಷ್ಟಪಟ್ಟರು. ಆದರೂ ಅವರು ವಾಶ್ರೂಮಿಗೆಲ್ಲ ವಾಕರ್ ಹಿಡ್ಕೊಂಡು ಹೋಗ್ತಿದ್ರು. ಮನೆಯಲ್ಲಿ ತಮ್ಮ ಮತ್ತು ಅತ್ತಿಗೆ ಇದ್ದರು. ಅವರ ಸಹಾಯದಿಂದ ಅವರು ವಾಕರ್ ಹಿಡ್ಕೊಂಡು, ಅಂದರೆ ಡೈರೆಕ್ಷನ್ ಕೊಟ್ಟರೆ ಸಾಕಾಗ್ತಿತ್ತು, ಅವರು ಹೋಗಿ ಅವರ ಕೆಲಸವನ್ನು ಮುಗಿಸಿಕೊಂಡು ಬರ್ತಿದ್ದು. ಹಾಗೆ ಲಾಸ್ಟ್ ಆಗುವಾಗ ಅವರಿಗೆ ತುಂಬಾ ಕೊರಗಿ ಅವರು ಎಲ್ಲ ಕುಗ್ಗಿ ಹೋಗಿದ್ದರು. ಅಂದರೆ 4 ತಿಂಗಳಲ್ಲಿ ಅವರು ಕಣ್ಣು ಕಾಣದೆ ಕುಗ್ಗಿ ಹೋದರು. ನಾವು ಕಾಲ್ ಮಾಡಿದರೂ ಅವರು ಮಾತಾಡ್ತಾನೆ ಇರಲಿಲ್ಲ. ನಮಗೆ ಬೇಜಾರು ಆಗ್ತಿತ್ತು, ಯಾಕಪ್ಪ ಇಂಥ ಕಷ್ಟ ಅಂತೇಳಿ. ಅಮ್ಮ ತುಂಬ ಕಷ್ಟ ಬಂದವರು. ಅವರು ನಮಗೆ ಅಂದರೆ ನಾವು ಕೃಷಿಕರಾದ ಕಾರಣ ಅಮ್ಮ ತುಂಬಾ ಕಷ್ಟ ಬಂದಿದ್ದಾರೆ. ನಮ್ಮ ಎಲ್ಲ ಮಕ್ಕಳನ್ನು ಅವರು ಇಷ್ಟು ಎತ್ತರಕ್ಕೆ ಬೆಳೆಸಬೇಕಿದ್ರೆ ಅವರು ತುಂಬಾ ಕಷ್ಟ ಬಂದಿದ್ದಾರೆ. ಅಪ್ಪನ ಜೊತೆಗೆ ಅವರ ಕಷ್ಟ ಕೂಡ ತುಂಬಾ ಇದೆ. ಈ ಹಂತಕ್ಕೆ ತಲುಪಿಸಬೇಕಿದ್ರೆ ಅಪ್ಪ ಹಾಗೂ ಅಮ್ಮ ತುಂಬಾ ಕಷ್ಟ ಬಂದಿದ್ದಾರೆ. ಹಾಗೆ ಅಪ್ಪನನ್ನು ಕಳ್ಕೊಂಡ ಮೇಲೆ ಅಮ್ಮ ಚೆನ್ನಾಗಿದ್ದರು. ನಮ್ಮನ್ನೆಲ್ಲ ತುಂಬ ಪ್ರೀತಿಯಿಂದ ಮಾತಾಡಿಸ್ತಿದ್ರು. ಆದರೆ ಅವರ ಕೊನೆಯ ಟೈಮಲ್ಲಿ ಅವರಿಗೆ ಹೀಗಾಯಿತು. ದೃಷ್ಟಿ ಒಂದು ಹೋದ ಕಾರಣ ಅವರು ಫುಲ್ ಕುಗ್ಗಿ ಹೋದರು. ಹಾಗಾಗಿ ಅವರಿಗೆ ಬೇಜಾರಾಗಿ ಅವರು ಮಾನಸಿಕವಾಗಿಯೇ ಕುಗ್ಗತೊಡಗಿದರು. ಲಾಸ್ಟ್ ಇವಾಗ ಜುಲೈ ತಿಂಗಳಲ್ಲಿ ಅವರು ತಿನ್ನುವುದನ್ನು ಕೂಡ ಕಡಿಮೆ ಮಾಡಿದರು. ನಾನು ಕೂಡ ಹೋಗಿ ನೋಡ್ಕೊಂಡು ಬರ್ತಾ ಇದ್ದೆ. ಹಾಗೆ ನಾನು ಕಳೆದ 10 ದಿವಸದ ಮೊದಲು ನಾನು ಅಮ್ಮನ ಮನೆಗೆ ಹೋಗಿ ಬರ್ತೇನೆ ಅಂತೇಳಿ ಹೋದೆ. ಅಮ್ಮನನ್ನು ನೋಡಿಕೊಂಡು ಬರೋಣ ಅಂತ ಹೋದೆ. ಹಾಗೆ 2 ದಿವಸ ಇದ್ದು ಬಂದೆ. ಚೆನ್ನಾಗಿದ್ದರು. ಆದರೆ ಸ್ವಲ್ಪ ಬಾಯಿಗೆ ಕೊಡ್ತಿದ್ರು. ಅತ್ತಿಗೆ ಸ್ವಲ್ಪ ತಿಂತಿದ್ರು, ಆದರೆ ಮಲಗಿಯೇ ಇರ್ತಿದ್ರು. ಅವರಿಗೆ ಕೂತ್ಕೊಳ್ಳುವಷ್ಟು ಅಥವಾ ನಡ್ಕೊಂಡು ಹೋಗುವಷ್ಟು ಕೂಡ ಅವರಿಗೆ ತ್ರಾಣ ಇರಲಿಲ್ಲ. ಅಷ್ಟು ಅವರು ಕುಗ್ಗಿ ಹೋದರು, ಮಲಗಿಯೇ ಇರ್ತಿದ್ರು. ಹಾಗೆ ಅವರಿಗೆ ವಾಶ್ರೂಮಿಗೆ ಹೋಗಲಿಕ್ಕೆ ಕೂಡ ಆಗ್ತಿರಲಿಲ್ಲ. ಮತ್ತು ತಮ್ಮ ಮತ್ತು ತಮ್ಮನ ಹೆಂಡತಿ ತುಂಬಾ ಅವರಿಗೆ ಸಹಾಯ ಮಾಡ್ತಾಯಿದ್ರು. ಹಾಗೆ ನಾನು ಕೂಡ ಕೊನೆಯ 2 ದಿವಸದಲ್ಲಿ ಅವರ ಜೊತೆಗೆ ನಾನಿದ್ದೆ. ನಾನು ಕೂಡ ಅವರ ಸ್ವಲ್ಪ ಸೇವೆಯನ್ನು ಮಾಡಿದ್ದೇನೆ. ಹಾಗೆ ಅತ್ತಿಗೆ ಎಲ್ಲ ಊಟ ಎಲ್ಲ ಕೊಡಿಸ್ತಿದ್ರು. ಒಂದೆರಡು ತುತ್ತು ಮಾತ್ರ ಅವರು ತಿಂತಿದ್ರು. ಹಾಗೆ 2 ದಿವಸ ಬಿಟ್ಟು ನಾನು ನನ್ನ ಮನೆಗೆ ಬರಲಿಕ್ಕೆ ಅಂತೇಳಿ ಹೊರಟಿದ್ದೆ. ಅವರಿಗೆ ಸ್ನಾನ ಎಲ್ಲ ಮಾಡಿಸಿ ಅವರ ಹತ್ರ ಆಶೀರ್ವಾದ ತಗೊಂಡು ಅವರ ಹತ್ರ ಮಾತಾಡಿಸಿ ಮತ್ತು ನಾನು ಬಂದೆ. ಅಷ್ಟಾಗುವಾಗ ಅವ್ರು ಹೇಳಿದರು, ನಿನಗೆ ಯಾಕೆ ಇಷ್ಟು ಅವಸರ, ಇನ್ನೂ 2 ದಿವಸ ಇದ್ದು ಹೋಗು ಅಂತ ಹೇಳಿದರು. ನಾನು ಹೇಳಿದೆ, ಮನ್ವಿತಳಿಗೆ ಕಾಲೇಜಿಗೆ ಹೋಗ್ಲಿಕ್ಕಿದೆ, ಬೆಳಗ್ಗೆ ಬೇಗನೆ ಎಲ್ಲ ರೆಡಿ ಆಗಬೇಕು, ಒಬ್ಬರಿಗೆ ಕಷ್ಟ ಆಗ್ತದೆ ಅಂತೇಳಿ. ಹಾಗೆ ನಾನು ಮತ್ತೆ ಅವರನ್ನು ಸ್ನಾನ ಮಾಡಿಸಿ ಮಲಗಿಸಿ ನಾನು
ಅವ್ರ ಹತ್ರ ಆಶೀರ್ವಾದ ತಗೊಂಡು ಮನೆಗೆ ಬಂದೆ. ಹಾಗೆ ಒಂದು ಮುಕ್ಕಾಲು ದಾರಿ ರೀಚ್ ಆಗಿದ್ದೇನೆ. ಯಾಕೆಂದರೆ ನಮಗೆ ಕೇರಳದಿಂದ ಇಲ್ಲಿಗೆ ಬರಬೇಕಿದ್ರೆ ಸ್ವಲ್ಪ 3 ಗಂಟೆಯ ದಾರಿ ಬೇಕಾಗ್ತದೆ ಬಸ್ಸಲ್ಲಿ. ಅಂದರೆ ಒಂದೊಂದು ಬಸ್ಸಿಗೆ ವೆಯ್ಟ್ ಮಾಡಿ ಬರುವಾಗ ಹತ್ರ 3 ಗಂಟೆ ಬೇಕು. ಹಾಗೆ ನಾನು ಒಂದು ಹತ್ರ 2 ಗಂಟೆ ಜರ್ನಿ ಮುಗಿಸಿದ್ದೇನೆ. ಅಷ್ಟಾಗುವಾಗ ಮನೆಯಿಂದ ಕಾಲ್ ಬಂತು, ಅಮ್ಮನಿಗೆ ಸ್ಟ್ರೋಕ್ ಆಗಿದೆ, ಇವಾಗಲೇ ಹಾಸ್ಪಿಟ್ಲಿಗೆ ಕೊಂಡೋಗ್ತೇವೆ ಅಂತೇಳಿ. ಡೈರೆಕ್ಟಾಗಿ ನಮ್ಮ ಮನೆಗೇ ಬಂದೆ. ಮತ್ತು ಮನೆಯಿಂದ ಅಮ್ಮನನ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು ಮಂಗಳೂರಲ್ಲಿ. ಹಾಗೆ ಅವರು 3 ದಿವಸ ICU ಅಲ್ಲೇ ಇದ್ದರು. ನಾನು ಮತ್ತೆ ಮರುದಿವಸನೇ ಅಮ್ಮನನ್ನು ನೋಡಲಿಕ್ಕೆ ICUಗೆ ಹೋದ್ದು. ಸ್ಟ್ರೋಕ್ ಆದ ಕಾರಣ ಅವರನ್ನು ICU ಅಲ್ಲಿ ಹಾಕಿದರು. ಹಾಗೆಯೇ ಅವರಿಗೆ ಸ್ವಲ್ಪ ಏಜ್ ಆದ ಕಾರಣ ಎಲ್ಲ ಮೆಡಿಸಿನ್ ಕೂಡ ಅವರಿಗೆ ವರ್ಕ್ ಆಗ್ತಿರಲಿಲ್ಲ. ಹಾಗಾಗಿ ನಾರ್ಮಲ್ ಚಿಕ್ಕ ಪುಟ್ಟ ಮೆಡಿಸಿನ್ ಕೊಟ್ಟು ಅವರನ್ನು ICU ಅಲ್ಲಿ ಇರಿಸಿದರು. ಆದರೂ ಡಾಕ್ಟ್ರನವರು ಹೇಳಿದರು ಡೌಟ್ ಅಂತ ಹೇಳಿ. ಹಾಗೆ 3 ದಿವಸ ICU ಅಲ್ಲಿ ಇದ್ದರು. ನಾನು ಕೂಡ ಹಾಸ್ಪಿಟ್ಲಿಗೆ ಬರ್ತಾ ಇದ್ದೆ. 4ನೇ ದಿವಸ ಬೆಳಿಗ್ಗೆ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋದರು. ಹಾಗೆ ತುಂಬಾ ಕಷ್ಟ ಬಂದರು ಅವರು. ಮನುಷ್ಯನಿಗೆ ಕಿವಿ ಕೇಳದಿದ್ದರೂ ಪರವಾಗಿಲ್ಲ, ಆದರೆ ಕಣ್ಣೊಂದು ಕಾಣಲೇಬೇಕು ಅಂತ ಇಷ್ಟ ಆಯಿತು. ಕೊನೆಯ ಟೈಮಲ್ಲಿ ಅವರಿಗೆ ಸ್ಟ್ರೋಕ್ ಆಗಿ 3 ದಿವಸ ICU ಯಲ್ಲಿದ್ದು 4ನೇ ದಿವಸದ ಮಾರ್ನಿಂಗ್ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋದರು. ತುಂಬನೇ ಬೇಜಾರಾಗ್ತದೆ. ಒಂದು ಅಮ್ಮ ಎನ್ನುವ ಒಂದು ಆ ಶಬ್ದವನ್ನು ನಾವು ಕಳ್ಕೊಂಡೆವು. ಒಂದು ಅಮ್ಮ ಎನ್ನುವ ಒಂದು ಪದಕ್ಕೆ ಎಷ್ಟು ಅರ್ಥ ಇದೆ ಅಂತೇಳಿ ಇವಾಗ ನಮಗೆ ಗೊತ್ತಾಗ್ತಾ ಇದೆ. ಈ ವಿಡಿಯೋ ಮಾಡೋದೋ ಬೇಡವಾ ಅಂತ ಅಂದ್ಕೊಳ್ತಾ ಇದ್ದೆ. ಆದರೆ ಕೆಲವರು ಕಮೆಂಟ್ ಮಾಡಿದರು ಅಮ್ಮನಿಗೆ ಏನಾಗಿತ್ತು ಅಂತೇಳಿ. ನಾನು ತುಂಬ ಸಮಯದಿಂದ ನಿಮಗೆ ವಿಡಿಯೋದಲ್ಲಿ ಅಮ್ಮನನ್ನು ತೋರಿಸಿರಲಿಲ್ಲ. ಅಮ್ಮನ ಮನೆಗೆ ಹೋಗ್ತಿದ್ದೆ, ಅವರ ಹತ್ರ ಮಾತಾಡಿಸಿ ಬರ್ತಿದ್ದೆ, ಸ್ವಲ್ಪ ಅವರಿಗೆ ಹೆಲ್ಪ್ ಮಾಡಿ ಬರ್ತಿದ್ದೆ. ಹಾಗೆ ಮೊನ್ನೆ ನಾನು ಹೋದೆ, 2 ದಿವಸ ಇದ್ದೆ. ಹಾಗೆ ಅವರ ಒಂದು ವಿಡಿಯೋ ಕೂಡ ಮಾಡಿದ್ದೆ. ನಾನು 2 ದಿವಸದಲ್ಲಿ ಸ್ವಲ್ಪ ವಿಡಿಯೋ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದೆ. ಆದರೆ ನಾನು ಅಂದ್ಕೊಂಡದ್ದು ಒಂದು, ಆದದ್ದು ಇನ್ನೊಂದೇ. ಆ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಆಗುವಾಗ ಮಾಡಿದ ಕೆಲವು ಕ್ಲಿಪ್ಪಿಂಗ್ಸ್ ಇದೆ, ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಈ ವಿಡಿಯೋದಲ್ಲಿ ಕೊನೆಯದಾಗಿ ಆ ಕ್ಲಿಪ್ಪಿಂಗ್ಸನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಕೊನೆಯ ಸಮಯದಲ್ಲಿ ಅಮ್ಮ ಹೇಗಿದ್ರು ಅಂತ ಹೇಳಿ. ಒಂದು ಅಮ್ಮ ಅನ್ನುವಾಗ ಅವರಿಗೆ ಎಷ್ಟು ಏಜ್ ಆದರೂ ಅವರು ನಮಗೆ ಅಮ್ಮನೇ ಅಲ್ವಾ. ಅವರನ್ನು ಕಳ್ಕೊಂಡ ದುಃಖ ಇನ್ನೂ ತುಂಬಾ ಇದೆ. ಆದರೆ ನಾನು 7 ದಿವಸ ತನಕ ಯಾವುದೂ ವೀಡಿಯೋವನ್ನು ಹಾಕಿರಲಿಲ್ಲ. ಅವರ ಬಗ್ಗೆಯೇ ನಾನು ಶಾರ್ಟ್ ವೀಡಿಯೋ ಮಾತ್ರ ಹಾಕಿದ್ದೆ. 7ನೇ ದಿವಸ ಪೂಜೆ ಮುಗಿದ ಮೇಲೆ ಮಾತ್ರ ನಾನು ನನ್ನ ಯೂಟ್ಯೂಬಲ್ಲಿ ವೀಡಿಯೋವನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ 7ನೇ ದಿವಸದ ಪೂಜೆ ಕೂಡ ಆಯಿತು. ಇನ್ನು ತಿಂಗಳ ಪೂಜೆ ಕೂಡ ಇದೆ, ಅದು ಈ ಮಂತ್ ಎಂಡಲ್ಲಿದೆ. ಹಾಗೆಯೇ ನೋಡಿ, ನಾನು ಇಷ್ಟೇ ನಿಮ್ಮ ಹತ್ರ ಹೇಳಬೇಕಾಗಿದ್ದದ್ದು. ಅಂದರೆ ಕೆಲವರು ಕಮೆಂಟ್ ಮಾಡಿದರು ಅಮ್ಮನಿಗೆ ಏನಾಗಿತ್ತು ಅಂತೇಳಿ. ಹಾಗೆ ಅಮ್ಮನಿಗೆ ಸ್ಟ್ರೋಕ್ ಆದ ಕಾರಣ ಕೊನೆಯ ಗಳಿಗೆಯಲ್ಲಿ ಅವರು ಹಾಸ್ಪಿಟ್ಲಲ್ಲಿ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋದರು. ಹಾಗೆ ತುಂಬಾ ಬೇಜಾರಾಗ್ತಾ ಇದೆ, ಒಂದು ಅಮ್ಮನನ್ನು ಕಳ್ಕೊಂಡೆ ಅಂತೇಳಿ. ನಮ್ಮ ಮನೆಯಲ್ಲಿ ಅತ್ತೆಯವರನ್ನು ನಾವು 2 ವರ್ಷ ಮೊದಲು ಕಳ್ಕೊಂಡೆವು. ಅಂದರೆ ಹಾಗೆ 2 ವರ್ಷ ಆಗೋದ್ರೊಳಗೆ ಅಮ್ಮನನ್ನು ಕೂಡ ಕಳ್ಕೊಂಡೆವು. ತುಂಬಾ ಬೇಜಾರಾಗ್ತಾ ಇದೆ. ಒಂದು ಹಿರಿಯರು ಒಂದು ಮನೆಯಲ್ಲಿದ್ದರೆ ಆ ಮನೆ ಎಷ್ಟು ಚೆನ್ನಾಗಿರ್ತದೆ ಅಂತೇಳಿ ನಮಗೆ ಇವಾಗ ಅನುಭವ ತುಂಬಾ ಆಗಿದೆ. ಹಾಗೆ ಇವಾಗ ಅಮ್ಮನ ಮನೆಯಲ್ಲಿ ಕೂಡ ಅದೇ ಅನುಭವ ಆಗ್ತಾ ಇದೆ. ತಮ್ಮ ಅತ್ತಿಗೆ ಮಕ್ಕಳೆಲ್ಲ ತುಂಬಾ ಬೇಜಾರಲ್ಲಿದ್ದಾರೆ. ಏನು ಮಾಡೋದು, ಏನು ಮಾಡಲಿಕ್ಕೂ ಆಗೋದಿಲ್ಲ. ದೇವರ ಇಷ್ಟು ಒಂದು ಒಳ್ಳೆ ಆಯುಷ್ಯನ್ನು ದೇವರು ಕೊಟ್ಟಿದ್ದಾರೆ. ಅದೇ ರೀತಿ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಕೊನೆಯ ಗಳಿಗೆಯಲ್ಲಿ ಮಾತ್ರ, ಅಂದರೆ ನಾರ್ಮಲಾಗಿ ಎಲ್ಲರಿಗೆ ಆಗುವ ಹಾಗೆ ಜಾಸ್ತಿ ಏಜ್ ಆಗುವಾಗ ಕೆಲವೊಂದು ಸಣ್ಣ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಹಾಗೇ ಆಗಿತ್ತು. ಆದರೂ ಆ ದೇವರಿಗೆ ನಾವು ಧನ್ಯವಾದವನ್ನು ಅರ್ಪಿಸುತ್ತೇವೆ. ತುಂಬಾ ಅವರಿಗೆ ಕಷ್ಟ ಅಂತ ಸಿಗಲಿಲ್ಲ. ಬನ್ನಿ ಇವಾಗ ಕೊನೆಯದಾಗಿ ಅಮ್ಮನ ಮನೆಯಲ್ಲಿ ಅಮ್ಮ ಇರುವಾಗ ಮಾಡಿದ ಕೆಲವು ಸಣ್ಣ ಕ್ಲಿಪ್ಪಿಂಗ್ಸನ್ನು ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇದು ನೋಡಿ ಅಮ್ಮನ ಕೊನೆಯ ವಿಡಿಯೋ. ಮಕ್ಕಳು ಶಾಲೆಗೆ ಹೋಗುವಾಗ ಅಮ್ಮನ ಹತ್ರ ಹೋಗಿ ಆಶೀರ್ವಾದ ತೊಗೊಂಡೆ ಶಾಲೆಗೆ ಹೋಗೋದು. ಅವರು ಶಾಲೆಗೆ ಬೇಗನೆ ಹೋಗುವ ಕಾರಣ ಅಮ್ಮ ಅಷ್ಟು ಬೇಗ ಹೇಳ್ತಿರಲಿಲ್ಲ. ಅವರು ಮಲಗಿದಲ್ಲೇ ಅವರಿಗೆ ಆಶೀರ್ವಾದ ಕೊಡ್ತಿದ್ರು. 3 ಮಕ್ಕಳು ಕೂಡ ಹಾಗೆ ಬೆಳಿಗ್ಗೆ ಶಾಲೆಗೆ ಹೋಗುವಾಗ ಅವರ ಹತ್ರ ಆಶೀರ್ವಾದ ತೊಗೊಂಡು ಹೋಗ್ತಾರೆ. ಇದು ಆಮೇಲೆ ನೋಡಿ, ಇದು ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಅವರು ಇವಾಗ ಕೂತ್ಕೊಂಡಿದ್ದಾರೆ. ಹಾಗೆಯೇ ಅತ್ತಿಗೆಯವರು ಅವರಿಗೆ ಬ್ರೇಕ್ಫಾಸ್ಟನ್ನು ಕೂಡ ಕೊಟ್ಟಿದ್ದಾರೆ. ಇದು ಎಲ್ಲವನ್ನೂ ಅವರಿಗೆ ಬಾಯಿಗೆ ಕೊಡಬೇಕಾಗಿತ್ತು. ಇದು ಅವರ ಕೊನೆಯ ವಿಡಿಯೋ.